ಒಂದೇ ಮಗಳು ಒಂದೇ 12 ವರ್ಷದ ನಂತರ 12 ವರ್ಷದ ಹಾಂ ಸರ್. ಇಲ್ರಿ ನಾಳೆ ಮಾರ್ಚ್ 5 ವರ್ಷ ಬರ್ರಿ ಸರ್ ಬರ್ರಿ ತೆಗಿಲಿ ನೋಡ ನೀ ಸ್ವಲ್ಪ ಕೈ ಮುಂದೆ ಮಾಡಿ ಹಿಂಗೆ ಮಾಡಿ ಕೈ ಮುಂದೆ ಮಾಡು. ಹಾಂ ಗುಡ್ ಬಾಯ್. ಹಿಂಗೆ ಈ ದಿನ 2 ಜೀವ ಹಾನಿ ಆದದ್ದು ನಾವು ನೋಡಿ. ನಮ್ಮ ಜೊತೆ ಆನಂದ್ ನ್ಯಾಮಗೌಡರು, ನಮ್ಮ ಜಿಲ್ಲಾಧಿಕಾರಿಗಳು, CEO ಅವರು ಪರಿಸ್ಥಿತಿ ಅವಲೋಕನೆ ನಾವು ಮೊನ್ನೆನೇ ಆರ್ಡ್ರ್ ಮಾಡಿದ್ದೀವಿ. ಇಮಿಡಿಯೇಟ್ ಅವ್ರಿಗೆ ಹಣ ಕೊಡಬೇಕು, ನಾವ್ಯಾರು ಬರೋವರೆಗೆ ಕಾಯ್ತಕ್ಕದ್ದಲ್ಲ, ಅವ್ರಿಗೆ ಜಮಾ ಆಗಬೇಕಂತೇಳಿ. ಈಗ ಆಲ್ರೆಡಿ ಹಣ 5 ಲಕ್ಷ ಜಮಾ ಆಗಿದೆ. ಇದು ಒಬ್ಬರು ಮೇವು ತರಲಿಕ್ಕೆ ಹೋದಂಥದ್ದು, ಅಡ್ಡಾಳಟ್ಟಿ ಅಂತಕ್ಕಂಥದ್ದು. ಮೇವು ತರಲಿಕ್ಕೆ ಹೋಗಿದ್ದಾರೆ, ಬರುವಷ್ಟರಲ್ಲಿ ನೀರಿನ ಮಟ್ಟ ಹೆಚ್ಚಿಗಾಗಿ ಅವ್ರ ಪ್ರಾಣ ಹಾನಿಯಾಗಿದೆ. ಈ ಮಗು ನದಿ ದಂಡೆಯಲ್ಲಿರ್ತಕ್ಕಂಥದ್ರಲ್ಲಿ ಆಟ ಆಡುವಾಗ ಅವಳು ಸಾವನ್ನಪ್ಪಿದ್ದಾರೆ. ಇದು ಯಾವ ವ್ಯಕ್ತಿಗೂ ಬರಬಾರ್ದು. ಹಾನಿಗೆ ಸರ್ಕಾರ ಏನು ಸಹಾಯ ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಕೊಡಲಿಕ್ಕೆ ತಯಾರಿದೆ. ಕೃಷ್ಣಾ ಮೇಲ್ದಂಡೆ, ಕೃಷ್ಣ ನೀರೇನಿದೆ ತುಂಬ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ನೀರಿನ ಮಟ್ಟ ಹೆಚ್ಚಿಗೆ ಆಗ್ತಾನೇ ಇದೆ. ನೀರಿನ ಪ್ರವಾಹವನ್ನು ನಿಭಾಯಿಸಲಿಕ್ಕೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ. ಕೆಲವು ಮನೆಗಳಿಗೆ ಹಾನಿಯಾಗಿದೆ, ಬೆಳೆಗಳಿಗೆ ಹಾನಿಯಾಗಿದೆ. ಅವಕ್ಕೆಲ್ಲ ಹಣ ಕೊಡ್ತಕ್ಕಂಥದ್ದು, ದನಗಳಿಗೆ ಮೇವು ಕೊಡ್ತಕ್ಕಂಥದ್ದು, ಸರ್ಕಾರ ಬದ್ಧತೆಯನ್ನು ತೋರಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದೆ. ಇನ್ನು ಪ್ರವಾಹ ಇಳಿದ ತಕ್ಷಣ ಏನೇನು ಹಾನಿಯಾಗಿದೆ ಅಂತಕ್ಕಂಥ ಸರ್ವೆ ಮಾಡಿ ಅದಕ್ಕೆ ಹಣ ಒದಗಿಸಲಿಕ್ಕೆ STF ಹಾಗೂ NDFದಲ್ಲಿ ಹಣದ ತೊಂದರೆ ಇಲ್ಲ. ಈಗ ಪ್ರತಿ ತಾಲೂಕಿನಲ್ಲಿ 1 ಕೋಟಿ ರೂಪಾಯಿಯನ್ನು ನಾವು ಹಣ ತೆಗೆದಿಟ್ಟಿದ್ದೀವಿ ಮೇವಿಗೆ. ಮತ್ತೊಂದು ಅದನ್ನು ಸಮರ್ಪಕವಾಗಿ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಏರುಪೇರುಗಳಿದ್ದಾಗ ಅದನ್ನು ಸರಿ ಮಾಡಲಿಕ್ಕೆ ನಾವು ಸೂಚನೆ ನೀಡಿದ್ದೀವಿ. ಒಟ್ಟಾರೆ ಪ್ರವಾಹವನ್ನು ನಿಭಾಯಿಸ್ತಕ್ಕಂಥ ಕೆಲಸ ಸರ್ಕಾರ ಸಮರ್ಪಕವಾಗಿ ಮಾಡಿದೆ. ಸರ್, BJP ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್. ಮೂಡಾ ಸಲುವಾಗಿ ಪಾದಯಾತ್ರೆ ಮಾಡಲಿಕ್ಕೆ ಅವರಿಗೆ ಬೇರೆ ಕೆಲಸ ಇಲ್ಲ, ಯಾವುದೂ ಏನೂ ಆಗಲಾರ್ದಂಥ ಸುಮ್ಮನೆ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗ್ತಾರೆ. ಮತ್ತು ರಾಜ್ಯಪಾಲರು ನೋಟಿಸ್ ಕಳಿಸಿದ್ದಾರೆ. ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ರಾಜ್ಯಪಾಲನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ನೀಚ ಕೆಲಸಕ್ಕೆ ಇಳಿದಂಥ ಕೇಂದ್ರ ಸರ್ಕಾರಕ್ಕೆ ಜನ ಚೀಮಾರಿ ಹಾಕ್ತಾ ಇದ್ದಾರೆ. ಏನು ತಪ್ಪಿದೆ ಅಂತ ಸಿದ್ದರಾಮಯ್ಯ ಅವರು ಸುಳ್ಳು ಸುದ್ದಿಯನ್ನು ಹರಡ್ತಕ್ಕಂಥ ಕೆಲಸಕ್ಕೆ ಹಾಕಿದ್ದಾರೆ. ಸಿದ್ದರಾಮಯ್ಯನ ವ್ಯಕ್ತಿತ್ವಕ್ಕೆ ಇವ್ರು ಏನು ಧಕ್ಕೆ ತಂದರೂ ಅದು ಆಗೋದಿಲ್ಲ. ಸಿದ್ದರಾಮಯ್ಯನೇ ಅಂತಹ ಒಬ್ಬ ಸಜ್ಜನ ಹಾಗೂ ಯಾವುದೇ ಅವ್ಯವಹಾರಗಳಲ್ಲಿ ತೊಡಗಲಾರ್ದಂಥ 37ನೇ ಇಸ್ವಿಯಾಗಿನ ಜಮೀನದನ್ನು ಹುಟ್ಟು ಹಾಕಿ ಅವ್ರ ಪಾತ್ರ ಏನೂ ಇಲ್ಲಾಂದರೆ ಇದೆ ಅಂತಕ್ಕಂಥ ಸುಳ್ಳನ್ನು ಹಬ್ಬಿಸ್ತಕ್ಕಂಥ BJP ಅವರಿಗೆ ಜನನೇ ತಕ್ಕಪಟ್ಟ. ಏನು ಕಾನೂನುಬದ್ಧವಾಗಿ ಏನಾದರೂ ಅನ್ಯಾಯ ಮಾಡಿದ್ರೆ, ಏನೋ ತಪ್ಪು ಮಾಡಿದ್ರೆ, ಏನೋ ಭ್ರಷ್ಟಾಚಾರ ಮಾಡಿದ್ರೆ ಕಾನೂನು ಬಗ್ಗೆ ಹೋರಾಟ ಮಾಡಿ. ಕಳಿಸಿರೋ ನೋಟಿಸ್ಗೆ ಯಾಕೆ ಇಷ್ಟು ಹೆದರ್ತಾ ಇದ್ದೀರಿ ಅಂತ ಅದಕ್ಕೆ ನಾವೆಲ್ಲಿ ಹೆದರ್ತಾ ಇದ್ದೀವಿ? ಅಲ್ಲಿ ಉತ್ತರ ಕೊಡೋಕೆ ಬಿಡ್ತಾಯಿಲ್ಲ.
ಸರ್ ವಾಲ್ಮೀಕಿ ಹಗರಣ ಸರ್ ವಾಲ್ಮೀಕಿ ನಾವು ಮಾಡಲಿ, ಯಾವ ತಪ್ಪದನ್ನು ಶಿಕ್ಷೆ ಅನುಭವಿಸ್ತಾನೆ. ಅದರ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ? ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮಲ್ಲೇ ಬ್ಯಾಂಕರ್ಸ್ ಒಂದು 8 ಕೋಟಿ ರೂಪಾಯಿ 4 ಕೋಟಿ ಇದೆ ಇವಾಗ, ಇನ್ನೂ ತೆಗಿತಾ ಇದ್ದೀವಿ. ಹಂಗಾರೆ ಬ್ಯಾಂಕ್ನಲ್ಲಿ ಯಾವ ವ್ಯವಹಾರ ಆಗಿದೆ, ಕೇಂದ್ರ ಸರ್ಕಾರದ ಕೈಗೊಂಬೆ ತಿಳ್ಕೊಂಡು ಪ್ರಧಾನಮಂತ್ರಿ ರಾಜೀನಾಮೆ ಕೇಳೋಕ್ಕಾಗತ್ತೇನ? ಪ್ರಧಾನಮಂತ್ರಿ ರಾಜೀನಾಮೆ ಕೊಡಲಿ. ಹಂಗಾರೆ ಬ್ಯಾಂಕ್ನಲ್ಲಿ ಅವ್ಯವಹಾರ ಅದಕ್ಕೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರೆ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ. ವಿಜಯೇಂದ್ರ ಯಡಿಯೂರಪ್ಪ ಕೂಡ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಕ್ಕೆ ಹೊಂಟಾರ ಅಂತೇಳಿ ಯತ್ನಾಳ್ ಅವ್ರು ಆರೋಪ ಮಾಡ್ಯಾರ. ಅವ್ರ ಯಾವುದೂ ಸರಿ ಇಲ್ಲ ನೋಡಿ. ಕುಮಾರಸ್ವಾಮಿ ಅವ್ರಿಗೆ ಈ ಪಾದಯಾತ್ರೆ ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರು BJPಯಲ್ಲೇ ಅರ್ಧ ಮಂದಿಗೆ ಇದು ಇಷ್ಟ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ಕೆಲವು ಜನತೆ. ನೋಡಿ, ಯತ್ನಾಳ್ ಅವ್ರಿಗೆ, ರಮೇಶ್ ಜಾರಕಿಹೊಳಿ ಅವ್ರಿಗೆ ಇವರು ಮಾಡ್ತಕ್ಕಂಥ ತಪ್ಪು ಅಂತಕ್ಕಂಥ ಭಾವನೆ ಇರ್ಬೋದು. ಕುಮಾರಸ್ವಾಮಿ ಅವ್ರಿಗೆ ಇದು ತಪ್ಪು ಅಂತಕ್ಕಂಥ ಭಾವನೆ ಇರ್ಬೋದು. ಅವ್ರಿಗೆಲ್ಲ ಒತ್ತಡ ಹಾಕಿ ಪಾದಯಾತ್ರೆಗೆ ಎಳಿತಾ ಇದ್ದಾರೆ. ಇದು ಕೆಲವು ಜನ BJPಯಲ್ಲಿ ಒಂದು ಗುಂಪೇನಿದೆ, ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೀಳಲಿಕ್ಕೆ ಏನು ಹೊರಟಿದ್ದಾರೆ, ಅದಕ್ಕೆ ತಕ್ಕ ಉತ್ತರ, ತಕ್ಕ ಪಾಠ ನಮ್ಮ ಸರ್ಕಾರ ಕೊಡುತ್ತೆ. ನೀವೇನು ಕೇಳಿದ್ರೆ ಪ್ರಶ್ನೆ ಈಗಲ್ರ ಮುಂದಿನ ಚುನಾವಣೆ ಕೇಳೋದು